ಈ ದಿನ ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಹಾಗೂ ಮೈಸೂರಿನ ಎಲ್ಲ ಹಲವಾರು ಒಕ್ಕಲಿಗರ ಸಂಘಗಳ ಒಕ್ಕೂಟ ಹಾಗೂ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲರೂ ಸಹ ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಶೇಷವೇನೆಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 40 ರಿಂದ 50 ವರ್ಷಗಳ ಇತಿಹಾಸದಿಂದನೂ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆದಂತಹ ಅವ್ರದೇ ಆದಂತಹ ಒಂದು ದುಡಿಮೆಯನ್ನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಇವತ್ತೊಂದು ದಿವಸ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಕೆಲಸನ ಇವತ್ತು ಇಡೀ ಕರ್ನಾಟಕದಂತ ಮೂಲೆಯಲ್ಲೂ ಸಹ ಇವತ್ತೊಂದು ದಿವಸ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದು ಎಲ್ಲ ನಮ್ಮ ಒಕ್ಕಲಿಗರ ಸಮಾಜಕ್ಕೆ ಸೇರ್ಪಡೆ ಆಗುತ್ತೆ. ಏಕೆ ಅಂತ ಅಂದ್ರೆ ಒಕ್ಕಲಿಗರ ಇವತ್ತು ಎಲ್ಲ ಇವತ್ತು ಹೆಚ್ಚು ಕಮ್ಮಿ ಈಗ ಲಾಸ್ಟ್ ಟೈಮು 2023ರ ಚುನಾವಣೆಯಲ್ಲಿ ಅವರು 11 ಗಂಟೆ ರಾತ್ರಿಗೂ ಸಹ ನಮ್ಮ ಪಡುವಾರಳ್ಳಿ ಈಶ್ವರ ದೇವಸ್ಥಾನ ಸರ್ಕಲ್ ಬಂದು ಈ ಅವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ದವರು ನಮ್ಮ ಕೊಪ್ಪಳಕ್ಕೆ ಹರೀಶ್ ಗೌಡ್ರು ಅಂತ ಅವ್ರ ಪರವಾಗಿ ಅವತ್ತು 11 ಗಂಟೆ ರಾತ್ರಿ ರಿಕ್ವೆಸ್ಟ್ ಮಾಡ್ತಾರೆ, ನಾನು ಬಂದಿದ್ದೀನಿ, ನಿಮ್ಮ ಜನಾಂಗದವನೊಬ್ಬ ಬಂದಿದ್ದೀನಿ, ನನಗೋಸ್ಕರ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಮಾಡಿ, ಇದೊಂದು ಬಾರಿ ನೀವು ಹರೀಶ್ ಗೌಡ್ರನ್ನ ಗೆಲ್ಸಿ, ನನಗೂ ಒಂದು ಚಾನ್ಸ್ ಸಿಕ್ಕುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ SM ಕೃಷ್ಣ ಅವರು ಕೊಟ್ಟಿದ್ದೀರಾ ಒಕ್ಕಲಿಗರಲ್ಲಿ, ಅದಾದ ನಂತರ ನನಗೂ ಚಾನ್ಸ್ ಸಿಕ್ಕುತ್ತೆ, ನನಗೂ ಹಾಗೆ ಆಗುತ್ತೆ ಅನ್ನೋ ಒಂದು ಕಾರಣಾಂತರದಿಂದ ಅವತ್ತೊಂದು ದಿವಸ ಬಂದು ಒಂಟಿಕೊಪ್ಪಲ್ ಸರ್ಕಲ್ ನಲ್ಲಿ ಕೈ ಮುಗಿದು 4 ಜನನ್ನ ಬೇಡ್ಕೊಂಡ್ರು. ಅವತ್ತೊಂದು ದಿವಸ ಅವರು ಬೇಡ್ಕೊಂಡ ನಂತರ ಇಡೀ ನಮ್ಮ ಚಾಮರಾಜ ಕ್ಷೇತ್ರದ ಜನ ಅವತ್ತೊಂದು ದಿವಸ ಹರೀಶ್ ಗೌಡ್ರಿಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ. ಅದ್ರ ಜೊತೆನಲ್ಲಿ ಇದೇ ತರ ಕರ್ನಾಟಕದ 224 ಕ್ಷೇತ್ರದಲ್ಲೂ ಸಹ ಒಕ್ಕಲಿಗರ ಪರವಾಗಿ, ಒಕ್ಕಲಿಗರು ಅಂತಲ್ಲ ಎಲ್ಲಾ ಕ್ಷೇತ್ರದ ಪರವಾಗಿ ಎಲ್ಲಾ ಶಾಸಕರು ಇವತ್ತು ಯಾರ್ಯಾರು ಶಾಸಕರುಗಳಾಗಿ ನಿಂತಿದ್ದಾರೆ ಎಲ್ಲಾ ಶಾಸಕರ ಪರವಾಗಿ ಹೋಗಿ ಅವತ್ತೊಂದು ದಿವಸ ಅವ್ರ ಎಲ್ಲಾ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಮಾಡಿ ಅಂತ ಅವ್ರು ಎಲ್ಲರನ್ನು ರಿಕ್ವೆಸ್ಟ್ ಮಾಡಿ ಅವರು ಅವ್ರದ್ದೇ ಆದಂತಹ ಒಂದು ಕೆಲಸ ಕಾರ್ಯ ಮಾಡಿರೋದಕ್ಕೆ ಇವತ್ತೊಂದು ದಿವಸ 138 ಸೀಟ್ ಇವತ್ತು ಕರ್ನಾಟಕದಲ್ಲಿ ಬರೋದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವ್ರು ಒಬ್ಬರೇ ಅಲ್ಲ, ನಮ್ಮ ಒಕ್ಕಲಿಗರ ನಾಯಕ ಒಬ್ಬ ಡಿ ಕೆ ಶಿವಕುಮಾರ್ ಅವರೇ. ಇವತ್ತು ಅವ್ರು ಹೇಳ್ಕೊಂಡ್ಬರ್ಬೋದು, ಸಿದ್ದರಾಮಯ್ಯನವ್ರು ಹೇಳ್ಕೊಂಡ್ಬರ್ಬೋದು, ನನ್ನಿಂದ ಅಂತ ಅಲ್ಲ, ಅವರಿಂದ ಅರ್ಧ 40% 50% ಇದ್ರೆ ಇದಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್ದು ಕೈವಾಡ ಇದೆ. ಅವ್ರ ಅವತ್ತೊಂದು ದಿವಸ 11 ಗಂಟೆ 12 ಗಂಟೆ ರಾತ್ರಿ ಬಂದು ಕ್ಯಾನ್ವಾಸ್ ಮಾಡಿ ಕೈ ಮುಗಿದು ಜನಗಳನ್ನ ಬೇಡ್ಲಿಲ್ಲ ಅಂತಂದಿದ್ರೆ ಇವತ್ತು 138 ಸೀಟು ಕರ್ನಾಟಕದಲ್ಲಿ ಬರೋದಿಕ್ಕೆ ಆಗ್ತಾನೆ ಇರಲಿಲ್ಲ. ಇದಕ್ಕೆ ಮೂಲ ಕಾರಣ ಒಕ್ಕಲಿಗರು. ಜೊತೆನಲ್ಲಿ ಇವತ್ತೊಂದು ದಿವಸ 21 ಜನ 22 ಜನ ನಮ್ಮ ಕರ್ನಾಟಕದಿಂದ ಒಕ್ಕಲಿಗರಿಗೆ ಗೆದ್ದಿದ್ದಾರೆ. 26 ಜನ ಒಕ್ಕಲಿಗರಿಗೆ ಗೆದ್ದಿದ್ದಾರೆ. 42 ಕಾಂಗ್ರೆಸ್ 26 ಜನ ಒಕ್ಕಲಿಗರಿಗೆ ಗೆದ್ದಿದ್ದಾರೆ. ದಯಮಾಡಿ ನಾನು ಒಕ್ಕಲಿಗರ MLAಗಳಿಗೆ ನಾನು ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ಇವತ್ತೊಂದು ದಿವಸ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಾಂತರದಿಂದ ಒಕ್ಕಲಿಗರು ಎಲ್ಲರೂ ಸಹ ಒಗ್ಗಟ್ಟಾಗಿ ಮಂಡ್ಯದಲ್ಲಿ 7 ಸೀಟ್ 6 ಸೀಟು ಮಂಡ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಏನಕ್ಕೆ? ಕುಮಾರಸ್ವಾಮಿ ಅವರು ಕೊಟ್ಟಾಯ್ತು, ದೇವೇಗೌಡರು ಕೊಟ್ಟಾಯ್ತು, ಎಲ್ಲರಿಗೂ ಕೊಟ್ಟಾಯ್ತು. ಇದೊಂದು ಬಾರಿ ನಾವು ಡಿ ಕೆ ಶಿವಕುಮಾರ್ ಕೊಟ್ಟು ನೋಡೋಣ ಅನ್ನೋಂಥ ಕಾರಣಾಂತರದಿಂದ ಮಂಡ್ಯದಲ್ಲೂ ಸಹ ಒಕ್ಕಲಿಗರನ್ನ ಬೆಂಬಲಿಸಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ಬಿಟ್ಟು 7ಕ್ಕೆ 6 ಸೀಟ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಗೆಲ್ಸಿದೀವಿ ಒಕ್ಕಲಿಗರನ್ನ, ಚಿಕ್ಕಮಂಗ್ಳೂರಲ್ಲಿ ಗೆಲ್ಸಿದೀವಿ, ತುಮಕೂರಲ್ಲಿ ಗೆಲ್ಸಿದೀವಿ, ಹಾಸನಲ್ಲಿ ಗೆಲ್ಸಿದೀವಿ. ಎಲ್ಲಾ ಕಡೆ ಇವತ್ತು ಬರೋದಕ್ಕೆ ಮೂಲ ಕಾರಣ ಒಕ್ಕಲಿಗರು. ನಾವು ಕೇಂದ್ರ ಸರ್ಕಾರದ ನಮ್ಮ ಯಾರು ಸೋನಿಯಾ ಗಾಂಧಿ ಅವರೇ ಆಗಿರ್ಬೋದು, ರಾಹುಲ್ ಗಾಂಧಿ ಅವರೇ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗಿರ್ಬೋದು, ನಾನು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಪರವಾಗಿ ನಾನು ಅವ್ರನ್ನ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತೊಂದು ದಿವಸ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಒಕ್ಕಲಿಗರು ಒಬ್ಬರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಓಟ್ ಹಾಕಲ್ಲ ಅಂತ ನಾನು ಪರವಾಗಿ ಇಡೀ ನಮ್ಮ ಏನ್ ನಾವು ಸೇರಿದೀವಿ ಇದನ್ನ ನಾವು 3 ದಿವಸದಿಂದ ಮೀಟಿಂಗ್ ಕರೆದಿಲ್ಲ ಅಥವಾ 1 ತಿಂಗಳಿಂದ ಮೀಟಿಂಗ್ ಕರೆದಿಲ್ಲ. ಕೇವಲ 4 ಗಂಟೆ ಸಂಜೆ 4 ಗಂಟೆ ಬರೀ ಒಂದೇ 1 ಗಂಟೆ ಮೇಲೆ ನಾವು ನಮಗೆ ಬೇಕಾದವ್ರನ್ನ ಬನ್ನಿ ಅಂತ ಕರೆದಿರ್ತೀವಿ. ಇವತ್ತು ಇಲ್ಲಿ 100 ಸಂಖ್ಯೆಯಲ್ಲಿ ಬಂದು ಆಗಮಿಸಿದ್ದಾರೆ. ಇವತ್ತೊಂದು ದಿವಸ ನಾವು ಈ ಕಾರ್ಯಕ್ರಮ ಮಾಡ್ತಾರ ಉದ್ದೇಶ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು. ಇವತ್ತು ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ಯಾರೋ ರಾಜಣ್ಣವ್ರೇ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗ್ಬೋದು, 38 ತರ ಏನೇನೋ ಮಾತಾಡ್ತಾ ಇದ್ದಾರೆ. ಅವ್ರ ಮಾತುಗಳಿಗೆ ನೀವು ತಲೆ ಕೊಡದೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಾಡಲಿಲ್ಲ ಅಂತ ಪಕ್ಷದಲ್ಲಿ ನಾಳಿದ್ದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಇಡೀ ನಮ್ಮ ಮೈಸೂರಿನ ಎಲ್ಲ ಒಕ್ಕಲಿಗರ ಸಂಘ, ತಾಲೂಕು ಒಕ್ಕಲಿಗರ ಸಂಘ, ಎಲ್ಲಾ ಒಕ್ಕಲಿಗರ ಸಂಘಗಳಿಂದ ಸ್ಕೂಟರ್ ರ್ಯಾಲಿ ಮಾಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಬಾಗಿಲಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನಾವು
ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ನಂತರ ಇಡೀ ನಮ್ಮ ಎಲ್ಲಿ ನಮ್ಮ ಮೈಸೂರಿನ ಎಲ್ಲಾ ತಾಲೂಕು ಎಲ್ಲೆಲ್ಲಿ ವಾರ್ಡ್ಗಳಲ್ಲಿದೆ ಅಲ್ಲಿ ಸ್ಕೂಟರ್ ರ್ಯಾಲಿ ಮಾಡಿ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇಡೀ ನಮ್ಮ ಮೈಸೂರಿನಾದ್ಯಂತ ನಾವು ಸ್ಕೂಟರ್ ರ್ಯಾಲಿ ಮಾಡಿ ಜನಗಳನ್ನ ಸೇರಿಸಿ ನಾವು ಈ ಪ್ರತಿಭಟನೆಯನ್ನ ಜೋರಾಗಿ ಮಾಡಬೇಕು ಅಂತ ನಾವೆಲ್ಲರ ಮುಖಾಂತರ ಸೇರಿಸ್ತಾ ಇದ್ದೀನಿ. ಅವತ್ತೊಂದು ದಿವಸ ತಾವೆಲ್ಲರೂ ಇವತ್ತೇನು ಬಂದಿದ್ದೀರಾ, ಇವತ್ತೊಂದು ದಿವಸ ಒಬ್ಬೊಬ್ರು 50 ಜನ 30 ಜನ ನೀವು ಸ್ಕೂಟರ್ ರ್ಯಾಲಿ ಕರ್ಕೊಂಡು ಬಂದು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡೋಣ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ನಮ್ಮ ಒಕ್ಕಲಿಗರ ಸಮುದಾಯ ಭವನ ನಿಂತಿದೆ. ಇವತ್ತೇನು ಒಕ್ಕಲಿಗರ ಮಠ ನಿಂತಿದೆ, ಅದ್ರ ಜೊತೆಯಲ್ಲಿ ಒಕ್ಕಲಿಗರ ರಾಜ್ಯ ಒಕ್ಕಲಿಗರ ಸಂಘ ನಿಂತಿದೆ. ಅದೇ ರೀತಿಯಲ್ಲೂ ಮೈಸೂರಿನ ಎಲ್ಲಾ ಒಕ್ಕಲಿಗ ಕುಲ ಬಾಂಧವರು, ಒಕ್ಕಲಿಗರ ಸಂಘಗಳು, ಒಕ್ಕಲಿಗರ ಸಂಸ್ಥೆಗಳು ಪ್ರತಿ ದಿನ ನೀವು ಮುಖ್ಯಮಂತ್ರಿ ಆಗುವವರೆಗೂ ಸಹ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರ ಮುಂದೆನೂ ನಾನು ಕೈ ಮುಗಿದು ಹೇಳೋದಕ್ಕೆ ಇಷ್ಟಪಡ್ತೀನಿ.